ಪ್ರತಿಯೊಬ್ಬ ಗಂಡಸಿಗೂ ತನ್ನ ಜೀವನದಲ್ಲಿರೋ ತೊಳಲಾಟ ಇದು. ನಿನ್ನಿಂದಾನೇ ಬೆಳೆದಿದ್ದು, ಬದುಕ್ತಿರೋದು. ಆದರೆ ನನಗೋಸ್ಕರ ಎಲ್ಲ ಸಂಬಂಧನೂ ಕಳ್ಕೊಂಡು ನನ್ನ ಜೊತೆ ಹೆಜ್ಜೆ ಹಾಕೊಳ್ಳೋಣ ಹೇಗೆ ಬಿಟ್ಟು ಬರಕ್ಕೆ ಸಾಧ್ಯ ಹೇಳು? ನಮ್ದವ್ರನ್ನ ಕೈ ಬಿಡಬಾರ್ದು ಅನ್ನೋ ಪಾಠನ ನೀನೇ ನಂಗೆ ಹೇಳ್ಕೊಟ್ಟಿದ್ದು. ಹಾಗೆ ನಾನು ನಡ್ಕೋತಾ ಇದ್ದೀನಿ ಅಮ್ಮ. ಯಾಕಂದ್ರೆ ಸಿಂಧು ಅವರು ನನ್ನ ನಂಬಿನೇ ನನ್ನ ಕೈ ಹಿಡ್ಕೊಂಡಿದ್ದು. ವಿರಾಟ್, ಇದೆಲ್ಲ ಮೋಸ ಕಣೋ. ಅವಳ ಅಕ್ಕನಿಗೋಸ್ಕರ ನೀನೊಂದು ಮದ್ವೆ ಆಗಿದ್ದು, ಅರ್ಥ ಮಾಡ್ಕೋ. ಅದೇನೇ ಆಗಿದ್ರು ಗಂಡ ಹೆಂಡತಿ ಇಬ್ಬರಲ್ಲೂ ಯಾರು ತಪ್ಪು ಮಾಡಿದ್ರು, ಯಾರು ಸರಿ ಮಾಡಿದ್ರು ಅದರ ಅರ್ಧ ಪಾಲು ಇಬ್ರಿಗೂ ಸೇರಿದ್ದೆ ಅಲ್ವಾ? ಮಗನಾಗಿ ನನ್ನ ಕರ್ತವ್ಯ ಎಷ್ಟು ಮುಖ್ಯನೋ, ಗಂಡನಾಗಿ ನಾನು ನನ್ನ ಕರ್ತವ್ಯ ಮರಿಬಾರ್ದಲ್ವಾ? ಇದೇ ನಿನ್ ಕೊನೆ ತೀರ್ಮಾನನಾ? ಹೌದು. ಹೆಣ್ಣಾಗಿ ಸಿಂಧು ಯಾಕೆ ಹಾಗೆ ಮಾಡಿದ್ರು ಅನ್ನೋ ಕಾರಣ ನನಗಿಂತ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕಿತ್ತು. ಆದರೆ ನಿಮ್ಮ ಮಗನಾಗಿ ನಾನು ಆ ಕೆಲಸ ಮಾಡ್ತಿದ್ದೀನಿ. ಅಮ್ಮ, ನಂಗೆ ಆಶೀರ್ವಾದ ಮಾಡು. ನನ್ನ ಮೇಲೆ ನನಗೆ ತುಂಬ ಬೇಜಾರಾಗ್ತಿದೆ ಮಾಮ್. ಆದರೂ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ. ಅಮ್ಮ ಆದವಳು ಮನೆಗೆ ಬರೋ ಸೊಸೆ ನನ್ನಷ್ಟೇ ಪ್ರೀತಿನ ತನ್ನ ಮಗಂಗೆ ತೋರಿಸ್ಬೇಕು ಅಂತ ಬಯಸ್ತಾಳೆ. ಹೆಂಡತಿ ಆದವಳು ಅಮ್ಮನ ಸ್ಥಾನ ತುಂಬೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅದಕ್ಕೆ ಅಲ್ವಾ ಎಲ್ಲ ಹೆಂಡತಿರು ಗಂಡನ ಮೊದಲನೇ ಮಗು ಅಂತ ಹೇಳೋದು. ನಮ್ಮ ಬದುಕಲ್ಲಿ ಅಮ್ಮ ಹೆಂಡತಿ ಇಬ್ರು ಮುಖ್ಯ. ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋ ಪರಿಸ್ಥಿತಿ ಬಂದ್ರೆ ನನ್ನ ಸಿಚುವೇಶನ್ ಏನಾಗ್ಬೇಕು ಹೇಳಿ? ಇವತ್ತು ನಾನು ನಿಮ್ಮ ಕಣ್ಗೆ ಸ್ವಾರ್ಥಿ ಥರ ಕಾಣಿಸ್ಬೋದು, ಆದರೆ ಖಂಡಿತ ಮಾಮ್ ನಾನು ಸ್ವಾರ್ಥಿ ಅಲ್ಲ. ಅಮ್ಮ ಕಲಿಸಿರೋ ಬದುಕಿನ ಪಾಠದಲ್ಲಿ ನನ್ನ ಹೆಂಡತಿನ ಕೈ ಬಿಡೋ ಮಾತೇ ಇಲ್ಲ. ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನಾನು ನಿಮ್ಮ ಮಗನೇ. ನಾನು ಉಸಿರಾಡ್ತಿರೋ ಈ ಉಸಿರು ನೀವು ಕೊಟ್ಟಿರೋ ಭಿಕ್ಷೆ ಅಂತ ಅರಿವು ನನಗಿದೆ. ಒಂದು ಸಾರಿ ನಿನ್ನ ಹೆಂಡ್ತಿನ ನೀನೇ ಉಳಿಸ್ಕೋ ಅಂದ್ರೆ ಖಂಡಿತವಾಗಿ ಇಲ್ಲೇ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಯಾಕಂದ್ರೆ ನಂಬಿಕೆ ಪ್ರೀತಿ ಅನ್ನೋದು ತಾಯಿ ಮಗನ ನಡುವೆ ಮಾತ್ರ ಇರಲ್ಲ, ನನ್ನ ಜೊತೆ ಬದುಕು ಹಂಚ್ಕೊಂಡಿರೋ ಹೆಂಡತಿ ಜೊತೆನೂ ಇರುತ್ತೆ. ಹೀಗಿದ್ಮೇಲೆ ನನ್ನ ಹೆಂಡ್ತಿನ ಹೇಗೆ ಬಿಡೋಕ್ಕಾಗುತ್ತೆ ಹೇಳು?
ದೇವಸ್ಥಾನದಿಂದ ಬರ್ಬೇಕಾದ್ರೆ ಅತ್ತೆ ಮುಂದೆ ಸತ್ಯ ಒಪ್ಕೊಂಡ್ರೆ ನನ್ನ ಅಕ್ಕನ್ ಬದುಕು ಏನಾಗುತ್ತೋ ಅಂತ ಪ್ರಾಣನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದೆ. ಹಾಗೆ ನನ್ಗೆ ಮನೇಲಿರಕ್ ಅವಕಾಶನೂ ಇರಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ ಜೊತೆ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇಬ್ರು ಸಾಯೋ ತನಕ ಒಟ್ಟಿಗೆ ಅಂತ ಮಾತು ಕೊಟ್ಟೇನೆ ಮದುವೆ ಆಗಿದ್ದು, ಸಪ್ತಪದಿ ತುಳ್ದಿದ್ದು. ಹೌದು, ಆದ್ರೆ ಅಮ್ಮನ ನೋಡ್ಕೊಳ್ಳೋದು ಮಗನ್ ಧರ್ಮ ಅಲ್ವಾ? ಇದು ಧರ್ಮ ಅಧರ್ಮದ ಪ್ರಶ್ನೆ ಅಲ್ವೇ ಅಲ್ಲ. ಸತ್ಯ ಸುಳ್ಳಿನ ನಡುವೆ ಇದು ಸಮರ. ನಮ್ಮಮ್ಮನ ಪ್ರಕಾರ ನೀವು ಸುಳ್ಳು ಹೇಳಿದ್ದಕ್ಕೆ ನೀವು ಮನೆಯಿಂದ ಆಚೆ ಇದ್ದೀರಾ ಅಷ್ಟೇ. ನಿಜ ಹೇಳಿದಿದ್ರೆ ನಿಮ್ಮಮ್ಮ ನನ್ನ ಒಳಗ್ ಕರ್ಕೋತಿದ್ರು ಅನ್ನೋ ನಂಬಿಕೆ ನಿಮಗಿದ್ಯಾ? ಗೊತ್ತಿಲ್ಲ. ಇವತ್ತು ಈ ಸ್ಥಿತಿಲಿ ನಿಂತು ಅವತ್ತಿನ ಆ ಘಟನೆನ ಟ್ಯಾಲಿ ಮಾಡೋದು ಸರಿಯಲ್ಲ. ಹಾಗೆ ನೋಡೋ ಹಾಗಿದ್ರೆ ನಾನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ. ನಿಜ ಹೇಳಿ, ಹೆತ್ತ ತಾಯಿ, ಬೆಳಗ್ ಮನೆ, ಈ ಐಶ್ವರ್ಯ, ಆಸ್ತಿ ಇದನ್ನೆಲ್ಲ ಬಿಟ್ಟು ನಿಮ್ ಕೈಲಿರೋದಕ್ ಸಾಧ್ಯನಾ? ಸಂಬಂಧದ ನಡುವೆ ವಿಷ ಬಿತ್ತೋ ಆಸ್ತಿಯಲ್ಲಿ ಸಂಬಂಧನ ಉಳಿಸ್ಬೇಕು ಅಂತ ಒದ್ದಾಡ್ತಿರೋ ನೀವೆಲ್ಲಿ? ಇದಕ್ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.